ದೇಶಭಕ್ತಿ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ಇದೆಯಾ? ನಮ್ಮ ಯುವಕರಿಗೆ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನಮ್ಮ ಇತಿಹಾಸ ತಿಳ್ಕೊಳ್ಳಿ, ಕಾಂಗ್ರೆಸ್ ಏನು ಮಾಡಿದೆ ತಿಳ್ಕೊಳ್ಳಿ. ಸರ್ದಾರ್ ಪಟೇಲ್ ಅವ್ರು ಜೈಲಿಗೆ ಹೋಗಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಅವ್ರು ಜೈಲಿಗೆ ಹೋಗಿದ್ದಾರೆ, ಗಾಂಧೀಜಿ ಅವ್ರು ಜೈಲಿಗೆ ಹೋಗಿದ್ದಾರೆ, ನೆಹರು ಅವರು 3259 ದಿನ ಜೈಲಿನಲ್ಲಿ ಇದ್ದಾದ್ಮೇಲೆ ಪ್ರಧಾನಿ ಆಗಿದ್ದಾರೆ. ಇದು ನಮ್ಮ ಇತಿಹಾಸ. ಅವ್ರದ್ದೇನು ಇತಿಹಾಸ ಇದೆ? ಅವ್ರು ಯಾರು ಜೈಲಿಗೆ ಹೋಗಿದ್ದಾರೆ ನೀವೇ ತಿಳ್ಕೊಳ್ಳಿ. ಇವತ್ತು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಾನು ಹೇಳ್ದಂಗೆ ನಮ್ಮ ಜನರಿಗೆ ನಮ್ಮ ಇತಿಹಾಸ ಗೊತ್ತಿಲ್ಲ, BJP RSSಗಂತೂ ಅವ್ರ ಇತಿಹಾಸನೂ ಗೊತ್ತಿಲ್ಲ ಅವರಿಗೆ. ಈಗ ಯಾಕೆ ನನ್ನ ಮೇಲೆ ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, BJP ಅವ್ರಿಗೆ ಗೊತ್ತಲ್ಲ, BJP ಅವರಿಗೆ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಖರ್ಗೆ ಸಾಹೇಬರು ಆದಮೇಲೆ ಹೆಚ್ಚಿನ ಪ್ರೀತಿ ಯಾರಿಗಾನ ಇದ್ದರೆ ಅದು ನನ್ನ ಮೇಲೆ. ಹೌದಾ ಇಲ್ಲ? ಯಾಕಂದ್ರೆ ನಾನು ಸುಮ್ಮನೆ ಇಲ್ಲಿ ಬಂದು ಉಡಾಫೆಯಾಗಿ ಮಾತಾಡೋದಲ್ಲ, ಸದನದಲ್ಲೇ ಕೇಳಿದ್ದೀನಿ. BJP ಅವರ ನಾಯಕರು ಯಾರು, ರಾಜಕೀಯ ಗುರುಗಳು ಯಾರು? ವೀರ್ ಸಾವರ್ಕರ್ ಎಲ್ಲರೂ ಒಪ್ತೀರಾ? BJP ಅವರು ಒಪ್ತಾರೆ ಅವರಿಗೆ? ನಾನು ಅಲ್ಲಿ ಕೇಳಿದೆ ಸದನದಲ್ಲಿ, ಗಾಂಧೀಜಿ ಅವರಿಗೆ ಮಹಾತ್ಮ ಬಿರುದು ಯಾರು ಕೊಟ್ಟಿದ್ದು ನಮ್ಗೆ ಗೊತ್ತು, ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಬಿರುದು ಯಾರು ಕೊಟ್ಟರು ನಮ್ಗೆ ಗೊತ್ತು, ಪಂಡಿತ್ ನೆಹರು ಅವರಿಗೆ ಪಂಡಿತ್ ಹೇಗೆ ಬಂತು ಅಂತ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು ಅಂತ ಕೇಳಿದ್ರು. ಸದನದಲ್ಲಿ ತಾವು ಇದ್ರಿ ಸರ್, ಎಲ್ಲರೂ ಮೈ ಮೇಲೆ ಬಿದ್ದರು. ಉತ್ತರ ಇಲ್ಲ ಅವ್ರ ಹತ್ರ, ಯಾಕಂದ್ರೆ ಆ ಬಿರುದು ಅವರೇ ಕೊಟ್ಕೊಂಡಿದ್ದು. ವೀರ್ ಸಾವರ್ಕರ್ ಅಂತ ವೀರ್ ಅಂತ ಅವ್ರ ಬಿರುದಿದೆ ಅಲ್ಲ, ಸಾವರ್ಕರ್ ಅವರಿಗೆ ಕೊಟ್ಟಿದ್ದು. ಅದು ನಾವು ಕೇಳ್ತೀವಲ್ಲ, ಅದಕ್ಕೆ ಅವರಿಗೆ ಇದು ಮಾಡಿ